ಯತ್ನಾಳ್ ಪ್ರತಿಕೃತಿಯನ್ನು ದಹಿಸಿದ್ರೆ ಯಾಕಂತ ಕೇಳ್ಬೋದ? ಮೆಡಿಕಲ್ ಕಾಲೇಜ್ ಹೋರಾಟ ಮಾಡ್ತಕ್ಕಂತ ಸಮಿತಿಯವರಿಗೆ ನಿನ್ನಿನ ದಿವಸ ಯತ್ನಾಳ್ ಅವ್ರನ್ನ ಬಹಳ ಹಗುರವಾಗಿ ಹರಿಬಿಟ್ಟದ್ರ ನಾಲಿಗೆ. ಇವರೆಲ್ಲ ಹೋರಾಟ ಕೂತವ್ರು ಶಿವಂ ಪಾಟೀಲ್ ಗಿರಾಕಿಗಳು, ಇವ್ರ ಪೇಮೆಂಟ್ ಗಿರಾಕಿಗಳು. ಸಂತಾನ ಕೂಡ್ತಾರ, 11ಕ್ಕೆ ಬರ್ತಾರ, ಸಾಯಂಕಾಲ 5 ಗಂಟೆ ಪೇಮೆಂಟ್ ತೊಗೊಂಡು ಹೋಗ್ತಾರತ್ತೆ. ಪೇಮೆಂಟ್ ಯಾರು ಎಷ್ಟು ಕೊಟ್ಟಿದ್ದಾರೆ, ಹಣ ಯಾವ ಸಮಯ ಕೊಟ್ಟಿದ್ದಾರೆ, ಯಾರ ಕೈಯಲ್ಲಿ ಕೊಟ್ಟು ಕಳಿಸಿದಾರೋ, ನಗದ ಹಣ ಸೂಟೇಸ್ನಾಗ ಕೊಟ್ಟಾರೋ, ಯಾರ ಖಾತೆಗೆ ಜಮಾ ಮಾಡ್ಯಾರೋ ಅಥವಾ ಫೋನ್ ಪೇ ಮಾಡ್ಯಾರೋ, ಏನ್ ಮಾಡೋ ಬಗ್ಗೆ ಸಾಬೀತುಪಡಿಸ್ಬೇಕು. ಸುಮ್ಮನೆ ಇವತ್ತ ನಾಲಿಗೆ ಅದ ಬಾಯಿ ಅದ ತಿಳ್ಕೊಂಡು ಹುಚ್ಚರ ತರ ಮಾತಾಡಿದ್ರ ಬಾಯಿ ಹೊಲಿಗೆ ಹಾಕ್ಬೇಕಕ್ಕ ನಾವು. ಅದಕ್ಕೆ ನೀವೇನು ಹೇಳಿಕೆ ಕೊಟ್ಟಿದ್ದಕ್ಕೆ ನಾವು ಬಲ ಖಂಡಿಸ್ತಾ ಇದ್ದೇವೆ. ನಮ್ಮ ಹೋರಾಟಗಾರಿ ಮನಸ್ಸಿಗೆ ಬಹಳ ದೊಡ್ಡ ಒಂದು ಪೆಟ್ಟು ಬಿದ್ದದ. ಯಾಕಂದ್ರೆ ನಾವೆಲ್ಲ ಒಬ್ಬರೇ ಸಂಘಟನೆ, ಎಲ್ಲಾ ಪ್ರಗತಿಪರ ಸಂಘಟನೆ ಕೂತು ಹೋರಾಟ ಮಾಡತ್ತಿದ್ದೇವೆ. ನಾವು ಪ್ರಾಮಾಣಿಕವಾಗಿ ಮನೆಯಿಂದ ದುಡ್ಡು ಹಾಕಿದ್ದೇವೆ, ಬೆವರು ಸುರಿಸಿ ದುಡಿದಂತ ಹಣವನ್ನು ತಂದು ಹೋರಾಟಕ್ಕೆ ಹಾಕಿದೆವು. ನಿಮ್ಮತ್ರ ಲೂಟಿ ಮಾಡಿಲ್ಲ ನಾವು. ಅದಕ್ಕೆ ಏನ್ ನಮ್ಗೆ ಹೇಳಿಕೆ ಕೊಟ್ಟು ಅವಮಾನ ಮಾಡಿದಿರಿ. ಇವತ್ತು ನಿಮ್ಮ ಪ್ರತಿಕೃತಿ ದಾನ ಮಾಡಿದ್ರೆ ನೀವು ಸತ್ತಿರ ನಮ್ಮ ಪಾಲಿಗೆ. ಇವತ್ತ ನೀವು ಅಧಿಕಾರದ ಮುಂದುವರಲಿಕ್ಕೆ ನಾಲಾಯಕರು ಅಯೋಗ್ಯರಿದ್ದೀರಿ. ಇವತ್ತು ಜನರ ಪರವಾಗಿ ಇಲ್ಲ ನೀವು. ಅದಕ್ಕೆ ನೀವು ಕೂಡಲೇ ಬೇಷರತ್ತಾಗಿ ರಾಜೀನಾಮೆ ಕೊಟ್ಟು ನಮ್ಗೇನು ಪೇಮೆಂಟ್ ಗಿರಾಕಿ ಅಂತ ಹೇಳಿ ಮಾತಾಡಿರಲ್ಲ, ಆ ಪೇಮೆಂಟ್ ತಗೊಂಡಿದ್ರ ಬಗ್ಗೆ ಎಷ್ಟು ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನ ಸಾಬೀತುಪಡಿಸಬೇಕು. ಸಾಬೀತುಪಡಿಸಲಿಲ್ಲ ಅಂತಂದ್ರೆ ನಿಮ್ಮ ವಿರುದ್ಧ ನಾವು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅಂದ್ರೆ ಹೋರಾಟಗಾರರ ಪರವಾಗಿ ಪ್ರತಿಯೊಬ್ಬರು ಆಗ್ತಾರೆ. ಸಾಲಾಗೋದಕ್ಕೆ ಇನ್ನೂ ವೈಯಕ್ತಿಕವಾಗಿ ಎಲ್ಲರೂ ಕೋರ್ಟಿಗೆ ಮಾನಷ್ಟ ಮೊಕದ್ದಮೆ ಹೂಡಿ ನಾವು ಕೋರ್ಟಿಗೆ ತಂದು ಎಳಿತೇವೆ. ಈಗಲ ಅದು ಬುದ್ಧಿ ಕಲಿತು ನಾ ಮಾತಾಡಿ ತಪ್ಪಾಗ್ಯದಪ್ಪ, ಏನೋ ದುಡುಕಿ ಮಾತಾಡೀನಿ, ಕ್ಷಮೆ ಕೋರ್ತೀನಿ ತಿಳ್ಕೊಂಡು ಹೇಳ್ದ ಮಾತ್ರ ನಿಮ್ ವಿರುದ್ಧ ವಾಗ್ದಾಳಿ ನಿಲ್ತದೆ. ಇಲ್ಲೇ ಇದ್ರೆ ನಮ್ ಬೇಕಾದವಲ್ಲ. ಏನ್ ಬಹಳ ಸಾಯಿಸಿ ಓಡಿಸಿದ್ ಇಷ್ಟೇ ಅಲ್ಲ, ದುಡ್ಡು ಅದ ನಮ್ಗೆ ಗುಂಡಿ ಕೊಡಿಸಿದಿ, ಸಾವು ಬರೋದು ಒಂದೇ ಸಲ ಅಲ್ಲ, ಸಾಹಿತ್ಯ ಹೋಗು ಏನಾಗಲ್ಲ. ಅದಕ್ಕ ಈಗಲಾದ್ರು ಎಚ್ಚೆತ್ತುಕೊಂಡು ಕಣ್ಣು ತೆಗಿಬೇಕು. ಜನ ಅಧಿಕಾರ ಕೊಟ್ಟಿದ್ದನ್ನು ಇವತ್ತು ಸಂಪೂರ್ಣ ದುರುಪಯೋಗಿಸ್ಕೊಳತ್ತೀರಿ. ನಾನು ಹುಚ್ಚುತ್ತಾರೆ ಎಲ್ಲರಿಗೆ ಮಾತಾಡ್ರ, ಎಲ್ಲರಿಗೆ ಯಾರು ಪ್ರತಿಕ್ರಿಯೆ ಕೊಟ್ಟಿಲ್ಲ ಅಂದ್ರೆ ಏನಾಗ್ಬಿಟ್ಟ ನಾ ಎಲ್ಲರೂ ಅನ್ಸಕತ್ತಾರ ತಿಕ್ಕೊಂಡು. ನಾವು ಹೋರಾಟ ಸಳಿಲ್ಲ, ಯಾರಿಗೆ ಬಿಟ್ಟಿಲ್ಲ. ನಿಮಗೆ ಯಾವ ದೊಡ್ಡ ನೀವೇ ಲೆಕ್ಕ ರೀ. ನಮಗೇನದ ಆತ್ಮ ಸಾಕ್ಷಿ ಅದ. ಇದೆಲ್ಲ ಮಾತಾಡ್ಬೇಕಾದ್ರೆ ಒಂದು ಕಪ್ ಚಹಾ ಕುಡುದಿಲ್ಲ ನಾವು ಇಲ್ಲಿವ್ರಿಗೆ ಯಾವ MLA ಅಧಿಕಾರಿಗಳಿಂದ. ಅದಕ್ಕಿಂತ ಮಾತುಗಳು ಬರ್ತಾವು. ಅದಕ್ಕೆ ನೀವು ಈಗಲೂ ನಿಮ್ಮ ಮಾತಿನ ವರ್ಷೆಯನ್ನ ಬಿಟ್ಟು ಹೋರಾಟಗಾರಿಗೆ ಏನು ಅವಮಾನ ಮಾಡಿದ್ದೀರಿ, ಒಳ್ಳೆ ಕ್ಷಮೆ ಕೇಳಬೇಕು. ಅಂದಾಗ ಮಾತ್ರ ನಿಮ್ಮ ಬೆನ್ನು ಬಿಡ್ತೇವೆ. ಇಲ್ಲದೆ ನೀವು ರಾಜೀನಾಮೆ ಕೊಡ್ತಾನೆ ನಾವು ನಿಮ್ಮನ್ನು ಮುಂದಕ್ಕೆ ಬಿಡುವುದಿಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಅರವಿಂದ್ ಕುಲಕರ್ಣಿ, ಅಖಂಡ ಕನ್ನಡ ರಾಜ್ಯ ಪ್ರಧಾನ ಕಾರ್ಯದರ್ಶಿ.